ಮಿತ್ರರೇ ನಮಸ್ಕಾರ. ಮಿತ್ರರೇ, ಕಾಂಗ್ರೆಸ್ ಪಕ್ಷ ಯಾವಾಗ ಸೋತು ಹೋಗುತ್ತೋ ಆಗೆಲ್ಲ ಕೂಡ ಇವಿಎಂ ಮೇಲೆ ಅವರು ಆರೋಪ ಮಾಡ್ತಾರೆ. ಈ ಆರೋಪ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ, ಹೊಸ ರೂಪವನ್ನು ಪಡೀತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ನಾವು ಇವಿಎಂ ಕುರಿತಾಗಿ ದೇಶಾದ್ಯಂತ ಆಂದೋಲನವನ್ನು ಮಾಡ್ತೀವಿ. ರಾಹುಲ್ ಗಾಂಧಿ ಮಾಡಿದ್ರಲ್ಲ ಭಾರತ್ ಜೋಡೋ ಯಾತ್ರೆ, ಅದೇ ರೀತಿಯಾದಂತಹ ಇನ್ನೊಂದು ಯಾತ್ರೆಯನ್ನು ಮಾಡ್ತೀವಿ ಈ ದೇಶದಲ್ಲಿ ಬ್ಯಾಲೆಟ್ ಪೇಪರನ್ನು ಮರುಸ್ಥಾಪನೆ ಮಾಡೋದಕ್ಕೆ, ಹೀಗಂತ ಖರ್ಗೆ ಘೋಷಣೆ ಮಾಡಿದ್ದಾರೆ. ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ ಇವಿಎಂ ಕುರಿತಾಗಿ ಈ ಕಾಂಗ್ರೆಸ್ ನಾಯಕರಿಗೆ ಮುಖಕ್ಕೆ ಮಂಗಳಾರತಿ ಎತ್ತಿದೆ. ಇವಿಎಂ ಕುರಿತಾಗಿ ತನ್ನ ಸ್ಪಷ್ಟ ನಿಲುವನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿಬಿಟ್ಟಿದೆ. ಇವಿಎಂ ಅನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋದಂಥವರಿಗೆ ಮುಖ ಮರ್ಯಾದೆ ಆಗಿಬಿಟ್ಟಿದೆ. ಇದೆಲ್ಲದರ ನಡುವೆ ಖರ್ಗೆ ಈ ಹಿಂದೆ ಇಲಾನ್ ಮಾಸ್ಕ್ ಅನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಇಲಾನ್ ಮಾಸ್ಕ್ ಇವಿಎಂ ಅನ್ನೆಲ್ಲ ತಯಾರು ಮಾಡುವಂತಹ ಮನುಷ್ಯ, ಅದು ಹೇಗೋ ಏನೋ ನನಗೆ ಗೊತ್ತಿಲ್ಲ, ಅದ್ರ ಖರ್ಗೆ ಹಾಗೆ ಹೇಳಿದ್ರು. ಅಂತವನೇ ಹೇಳ್ತಾ ಇದ್ದಾನೆ ಇವಿಎಂ ಅನ್ನು ಹ್ಯಾಕ್ ಮಾಡಬಹುದು, ಅದನ್ನು ಟ್ಯಾಂಪರಿಂಗ್ ಮಾಡಬಹುದು ಅಂತ ಆತ ಹೇಳ್ಬಿಟ್ಟಿದ್ದಾನೆ. ಹೀಗಾಗಿ ಇವಿಎಂ ಅನ್ನು ನಾವು ನಂಬೋದು ಹೇಗೆ ಅಂತ ಖರ್ಗೆ ಈ ಹಿಂದೆ ಪ್ರಸ್ತಾಪ ಮಾಡಿದ್ರು. ಈಗ ಅದೇ ಇಲಾನ್ ಮಾಸ್ಕ್ ಹೇಳ್ತಾ ಇದ್ದಾನೆ, ಭಾರತದ ಚುನಾವಣಾ ವ್ಯವಸ್ಥೆ ಅದ್ಭುತವಾಗಿದೆ, ಅಮೆರಿಕಾಗೆ ಭಾರತದ ಚುನಾವಣಾ ವ್ಯವಸ್ಥೆ ಮಾದರಿಯಾಗಿದೆ ಅನ್ನುವ ರೀತಿಯಲ್ಲಿ ಇಲಾನ್ ಮಾಸ್ಕ್ ಟ್ವೀಟ್ ಮಾಡಿದ್ದಾರೆ. ಇದು ಕೂಡ ಕಾಂಗ್ರೆಸ್ಗೆ ದೊಡ್ಡ ಮುಖಭಂಗಕ್ಕೆ ಕಾರಣ ಆಗಿದೆ. ಓವರ್ ಆಲ್ ಆಗಿ ಮಿತ್ರರೇ, ಇವಿಎಂ ಕುರಿತಾಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಅದಕ್ಕೆಷ್ಟು ಮಹತ್ವ ಇದೆ, ಈಗ ಬ್ಯಾಲೆಟ್ ಪೇಪರ್ ಅನ್ನು ವಾಪಸ್ ತರಬೇಕು ಅಂತ ದೇಶಾದ್ಯಂತ ಹೋರಾಟ ಮಾಡ್ತಾರಂತಲ್ಲ, ಅದಕ್ಕೆ ಯಶಸ್ಸು ಸಿಗುತ್ತಾ, ಈ ದೇಶದ ಚುನಾವಣಾ ವ್ಯವಸ್ಥೆ ಎಷ್ಟು ಪಾರದರ್ಶಕವಾಗಿದೆ, ಇವಿಎಂ ಅನ್ನು ಎಷ್ಟರ ಮಟ್ಟಿಗೆ ನಂಬಬಹುದು, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇತ್ತೀಚೆಗೆ ಮಹಾರಾಷ್ಟ್ರ ಚುನಾವಣೆಯ ಫಲಿತಾಂಶ ಬಂತು, ಹಾಗೆ ಜಾರ್ಖಂಡ್ನ ಚುನಾವಣಾ ಫಲಿತಾಂಶ ಕೂಡ ಬಂತು. ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಮತ್ತು ಜೆಎಂಎಂ ನೇತೃತ್ವದ ಕೂಟಕ್ಕೆ ಭರ್ಜರಿ ವಿಜಯ ಸಿಕ್ಕಿದೆ. ಅಲ್ಲಿ ಪ್ರಜಾಪ್ರಭುತ್ವದ ಗೆಲುವಾಗಿದೆ. ಜನ ಬಿಜೆಪಿಯ ವಿರುದ್ಧವಾಗಿ ಮತ ಹಾಕಿದ್ದಾರೆ. ಆದ್ರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗೆತ್ತಲ್ಲ, ಮಹಾಯುತಿ ಕೂಟ ಗೆತ್ತಲ್ಲ, ಇಲ್ಲಿ ಮಾತ್ರ ಇವಿಎಂ ಟ್ಯಾಂಪರಿಂಗ್ ಆಗಿದೆ. ಇದು ಕಾಂಗ್ರೆಸ್ನವರ ವಾದ. ಈಗ ಇಡೀ ದೇಶದಲ್ಲಿ ಇವರು ಹೀಗೆ ಹೇಳ್ಕೊಂಡು ಸುತ್ತ ಬರ್ತಾ ಇದ್ದಾರೆ. ಅದಕ್ಕೆ ಕನ್ನಡದಲ್ಲಿ ಒಂದು ಬಹಳ ಒಳ್ಳೆಯ ಗಾದೆ ಇದೆ, ಕುಣಿಯಲಾರದವಳು ನೆಲ ಡೊಂಕು ಅಂದಿದ್ಲು ಅಂತ. ಅಂದ್ರೆ ಆಕೆ ಕುಣಿಯೋಕೆ ಬರೋದಿಲ್ಲ, ಹೀಗಾಗಿ ಅವಳೇನು ಹೇಳ್ತಾಳೆ, ನನಗೆ ಕುಣಿಯೋದಕ್ಕೆ ಬರೋದಿಲ್ಲ ಅಂತ ಆಕೆ ಒಪ್ಕೊಳ್ಳೋದಿಲ್ಲ. ನೆಲ ಸರಿ ಇಲ್ಲ, ಅದಕ್ಕಾಗಿ ನನಗೆ ಕುಣಿಯೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಯಿತು ಕಾಂಗ್ರೆಸ್ನ ಕತೆ. ಪ್ರತಿ ಬಾರಿ ಕಾಂಗ್ರೆಸ್ ಸೋತಂತಹ ಸಂದರ್ಭದಲ್ಲಿ ಆತ್ಮಾವಲೋಕನ ಮಾಡ್ಕೊಳ್ತಾ ಇಲ್ಲ, ಇವಿಎಂ ಅನ್ನು ದೂಷಿಸ್ತಾ ಇದ್ದಾರೆ, ಇವಿಎಂ ಅನ್ನು ಸಾಫ್ಟ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದಿಷ್ಟಕ್ಕೆ ನಿಂತಿಲ್ಲ. ಈಗ ಸಾಮಾಜಿಕ ಕಾರ್ಯಕರ್ತ ಡಾಕ್ಟರ್ ಕೆ.ಎ. ಪೌಲ್ ಅನ್ನುವಂಥವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಿದರು. ಅವರು 2 ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಆ ಅರ್ಜಿಯಲ್ಲಿ. ಮೊದಲನೇದಾಗಿ, ಇಡೀ ದೇಶದಲ್ಲಿ ಇವಿಎಂ ವ್ಯವಸ್ಥೆಯನ್ನು ರದ್ದು ಮಾಡಬೇಕು, ಬ್ಯಾಲೆಟ್ ಪೇಪರ್ ಅನ್ನು ವಾಪಸ್ ತರಬೇಕು ಅಂತ ಒಂದನೇ ಅರ್ಜಿ. ಎರಡನೇ ಅರ್ಜಿ, ಯಾರ್ಯಾರು ಚುನಾವಣೆಯಲ್ಲಿ ಮದ್ಯವನ್ನು ಹಂಚುತ್ತಾರೆ ಅಥವಾ ಚುನಾವಣಾ ಅಕ್ರಮವನ್ನ ಮಾಡಿ ಚುನಾವಣೆಯನ್ನ ಗೆಲ್ತಾರೆ, ಅಂದ್ರೆ ಹಣ ಹಂಚಿ ಚುನಾವಣೆಯನ್ನ ಗೆಲ್ತಾರಲ್ಲ, ಅಂತವರ ಸದಸ್ಯತ್ವವನ್ನು ರದ್ದು ಮಾಡಿ ಅವರನ್ನ 5 ವರ್ಷ ಬ್ಯಾನ್ ಮಾಡಿಬಿಡಬೇಕು. ಈ ಒಂದು ಅರ್ಜಿಯನ್ನ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಕೆ ಮಾಡಿದರು. ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ನ್ಯಾಯಮೂರ್ತಿ ವಿಕ್ರಮ್ ನಾಥ್ ಮತ್ತು ನ್ಯಾಯಮೂರ್ತಿಗಳಾದಂತಹ ಪಿ.ಬಿ. ವಾರಳೆ ಅವರು ವಿಚಾರಣೆಯನ್ನು ನಡೆಸಿದ್ರು. ದ್ವಿಸದಸ್ಯ ಪೀಠದ ಮುಂದೆ ಇದು ವಿಚಾರಣೆ ನಡೀತು. ಆಗ ನ್ಯಾಯಮೂರ್ತಿಗಳಿಬ್ಬರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ಜೊತೆಗೆ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರಲ್ಲ, ಇದು ಇಡೀ ದೇಶಕ್ಕೆ ಮಾದರಿಯಾಗುವಂತಹ ನಿರ್ದೇಶನ. ಈ ಡಾಕ್ಟರ್ ಕೆ.ಎ. ಪೌಲ್ ಇದಾರಲ್ಲ, ಇವ್ರೇನ್ ಪ್ರಸ್ತಾಪ ಮಾಡ್ತಾರೆ, ಆಂಧ್ರದಲ್ಲಿ ಈ ಹಿಂದೆ ಜಗನ್ಮೋಹನ್ ರೆಡ್ಡಿ ಕೂಡ ಇವಿಎಂ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದಕ್ಕೆ ಮೊದಲು ಇವಿಎಂ ಅನ್ನು ಹ್ಯಾಕ್ ಮಾಡಬಹುದು ಅಂತ ಚಂದ್ರಬಾಬು ನಾಯ್ಡು ಕೂಡ ಹೇಳಿದ್ರು. ಹೀಗಾಗಿ ಇವಿಎಂ ಬಗ್ಗೆ ಯಾರಿಗೂ ನಂಬಿಕೆ ಉಳಿದಿಲ್ಲ, ಇದನ್ನು ರದ್ದು ಮಾಡಿಬಿಡಿ, ಬ್ಯಾಲೆಟ್ ಪೇಪರ್ ಅನ್ನ ಪುನಃ ತನ್ನಿ ಅಂತ ಹೇಳಿ ನ್ಯಾಯಮೂರ್ತಿಗಳ ಮುಂದೆ ವಾದ ಮಂಡಿಸಿದ್ರು. ಆಗ ಮಿತ್ರರೇ, ನ್ಯಾಯಮೂರ್ತಿಗಳು ಏನ್ ಹೇಳಿದ್ರು ಗೊತ್ತಾ, ಚಂದ್ರಬಾಬು ನಾಯ್ಡು ಈಗ ವಿರೋಧ ಮಾಡ್ತಾರ, ಈ ಚುನಾವಣೆಯನ್ನು ಅವ್ರು ಗೆದ್ದಿದಾರಲ್ಲ, ಈಗ ಇವಿಎಂ ಸರಿ ಇಲ್ಲ ಅಂತ ಅವ್ರೇನಾದ್ರು ಹೇಳಿದಾರ ಹೀಗಂತ ಪ್ರಶ್ನೆ ಮಾಡ್ತಾರೆ. ಜಗನ್ಮೋಹನ್ ರೆಡ್ಡಿ 2019ರಲ್ಲಿ ಗೆದ್ದಿದ್ರಲ್ಲ, ಆಗ ಚಂದ್ರಬಾಬು ನಾಯ್ಡು ಆರೋಪ ಮಾಡಿದ್ರು ಇವಿಎಂ ಸರಿ ಇಲ್ಲ, ಇವಿಎಂ ಕಾರಣದಿಂದಾಗಿ ಜಗನ್ಗೆ ಗೆಲುವು ಸಿಕ್ಕಿದೆ ಅಂತ. ಆಗ ಜಗನ್ಮೋಹನ್ ರೆಡ್ಡಿ ಏನಾದ್ರು ಪ್ರಸ್ತಾಪ ಮಾಡಿದ್ರ, ಇವಿಎಂ ಹ್ಯಾಕ್ ಆದ ಕಾರಣದಿಂದಾಗಿ ಚಂದ್ರಬಾಬು ನಾಯ್ಡು ಸೋತ್ ಹೋಗಿದ್ದಾರೆ ಅಂತ ಜಗನ್ಮೋಹನ್ ರೆಡ್ಡಿ ಏನಾದ್ರು ಹೇಳಿದ್ರ? ಯಾವಾಗ ಇವರು ಗೆಲ್ತಾರೆ ಆಗ ಇವಿಎಂ ಅನ್ನ ಇವರು ದೂಷಿಸೋದಿಲ್ಲ, ಅದು ಅವರ ಗೆಲುವಾಗಿರುತ್ತೆ. ಯಾವಾಗ ಇವರು ಸೋಲ್ತಾರೆ ಆಗ ಇವಿಎಂ ಅನ್ನ ದೂಷಿಸ್ತಾರೆ. ಹೀಗಂತ ನ್ಯಾಯಮೂರ್ತಿಗಳು ಡಾಕ್ಟರ್ ಕೆ.ಎ. ಪೌಲ್ಗೆ ಮರು ಪ್ರಶ್ನೆಯನ್ನು ಹಾಕ್ತಾರೆ. ಇದಕ್ಕೆ ಉತ್ತರ ಇದೆಯಾ ನಿಮ್ಮ ಹತ್ರ ಕೇಳ್ತಾರೆ ನ್ಯಾಯಮೂರ್ತಿಗಳು. ಅದಕ್ಕೆ ಮಿತ್ರರೇ, ಡಾಕ್ಟರ್ ಕೆ.ಎ. ಪೌಲ್ ಬಳಿಯಲ್ಲಿ ಯಾವುದೇ ಉತ್ತರ ಇರಲಿಲ್ಲ. ಅದಕ್ಕೆ ಮುಂದುವರೆದು ಕೆ.ಎ. ಪೌಲ್ ಅವರನ್ನ ನ್ಯಾಯಮೂರ್ತಿಗಳು ಕಿಚಾಯಿಸ್ತಾರೆ, ನೀವು ಸಾಮಾಜಿಕ ಕಾರ್ಯಕರ್ತರು, ವಿಧವೆಯರು, ಅನಾಥರ ಬಗ್ಗೆ ನೀವು ಕೆಲಸ ಮಾಡ್ತಾ ಇದ್ರಿ, ನಿಮ್ ಫೀಲ್ಡೇ ಬೇರೆ ಇದೆ, ನೀವ್ ಯಾಕೆ ರಾಜಕೀಯಕ್ಕೆ ಬರ್ತೀರಿ ಅಂತ ತಮಾಷೆ ಕೂಡ ಮಾಡ್ತಾರೆ. ಆಗ ಪೌಲ್ ಹೇಳ್ತಾರೆ, ನಾನು 150 ದೇಶಕ್ಕೆ ಹೋಗ್ಬಿಟ್ಟಿದ್ದೀನಿ, ಎಲ್ಲಾ ದೇಶದ ಚುನಾವಣಾ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿದ್ದೀನಿ, ಆ 150 ದೇಶದಲ್ಲಿ ಇವಿಎಂ ವ್ಯವಸ್ಥೆನೇ ಇಲ್ಲ, ಭಾರತದಲ್ಲಿದೆ. ಇದು ಭಾರತದಲ್ಲಿ ಪಾರದರ್ಶಕ ಚುನಾವಣೆ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ, ಇದನ್ನೆಲ್ಲ ಹ್ಯಾಕ್ ಮಾಡಿಬಿಡ್ತಾ ಇದ್ದಾರೆ. ಹೀಗೆ ಮತ್ತೆ ವಾದ ಮಂಡಿಸೋದಕ್ಕೆ ಮುಂದಾಗ್ತಾರೆ. ಆಗ ನ್ಯಾಯಮೂರ್ತಿಗಳು ಹೇಳ್ತಾರೆ, ನಿಮ್ಮ ಬಳಿ ದಾಖಲೆ ಏನಾದರೂ ಇದ್ರೆ ಕೊಡಿ, ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿಬೇಡಿ. ಅದು ಅಲ್ಲದೆ ನೀವು 150 ದೇಶದ ಉದಾಹರಣೆಯನ್ನು ಕೊಡ್ತಾ ಇದ್ದೀರಲ್ಲ, ಬೇರೆ ದೇಶದಲ್ಲಿ ಇದ್ದಂತಹ ವ್ಯವಸ್ಥೆ ಮಾತ್ರ ಭಾರತದಲ್ಲಿ ಇರಬೇಕು ಅಂತ ಏನಾದರೂ ನಿಯಮ ಇದೆಯಾ? ನಾವು ಯಾವುದನ್ನು ಹೊಸದಾಗಿ ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ವಾ? ಹೀಗಂತ ಮರು ಪ್ರಶ್ನೆ ಹಾಕ್ತಾರೆ. ಅಂತಿಮವಾಗಿ ಈ ವಿಚಾರಣೆಯನ್ನು ಮುಗಿಸಿ ಡಾಕ್ಟರ್ ಕೆ.ಎ. ಪೌಲ್
ಸಲ್ಲಿಸಿದ್ರಲ್ಲ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ, ಅದನ್ನು ಹರಿದು ಬಿಟ್ಟು ಕಸದ ಬುಟ್ಟಿಗೆ ಹಾಕ್ತಾರೆ. ಅಂದರೆ ಅರ್ಜಿಯನ್ನು ತಿರಸ್ಕಾರ ಮಾಡ್ತಾರೆ. ಇದು ಅರ್ಜಿ ವಿಚಾರಣೆಗೆ ಯೋಗ್ಯವೇ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅದರ ಅರ್ಥ ಏನು ಕೇಳಿದ್ರೆ, ಈ ದೇಶದಲ್ಲಿ EVM ವ್ಯವಸ್ಥೆಯನ್ನ ಯಾವುದೇ ಕಾರಣಕ್ಕೂ ಕೂಡ ರದ್ದು ಮಾಡೋದಿಲ್ಲ, ಬ್ಯಾಲೆಟ್ ಪೇಪರ್ ವ್ಯವಸ್ಥೆ ಮತ್ತೆ ಜಾರಿಗೆ ಬರೋದಿಲ್ಲ. ಸುಪ್ರೀಂ ಕೋರ್ಟ್ ಇದರ ಪರವಾಗಿಲ್ಲ ಅಂತ ಬಹಳ ಸ್ಪಷ್ಟವಾದಂತಹ ನಿರ್ದೇಶನ ಬಂದಿದೆ. ಮಿತ್ರರೇ, ಸುಪ್ರೀಂ ಕೋರ್ಟ್ ಕೇಳ್ತಿರೋದು ಕೂಡ ಇದನ್ನೇ. ನೀವೀಗ EVM ಅನ್ನ ಹ್ಯಾಕ್ ಮಾಡಬಹುದು ಅಂತ ಹೇಳ್ತಾ ಇದ್ದೀರಲ್ವಾ, ದಾಖಲೆಗಳನ್ನ ಕೊಡಿ, ದಾಖಲೆಗಳನ್ನ ಮುಂದಿಟ್ಟು ವಾದ ಮಾಡಿ. ನಾವು ಕೇಳೋದಕ್ಕೆ ಸಿದ್ಧ ಇದ್ದೀವಿ. ನಾವು ಈ ವಿಚಾರಣೆಯನ್ನು ಒಪ್ಕೊಳ್ಳೋದಿಲ್ಲ, ಅದನ್ನು ಎದುರಿಸೋದಿಲ್ಲ, ಇದು ಯಾವುದನ್ನು ನಾವು ಹೇಳ್ತಾ ಇಲ್ಲ. ನೀವು ದಾಖಲೆಗಳನ್ನ ಕೊಟ್ಟು ಮಾತನಾಡಿ. ಸುಮ್ಮನೆ ನೀವು ಸೋತಾಗ್ಲೆಲ್ಲ ಬಂದ್ಬಿಟ್ಟು ನಾವು EVM ಕಾರಣದಿಂದ ಸೋತ್ ಬಿಟ್ವಿ, ಅವ್ರು ಗೆದ್ದಿದ್ದು EVM ಕಾರಣದಿಂದ ಅಂತ ಹೇಳಬೇಡಿ. ದಾಖಲೆಗಳಿದ್ರೆ ಮಾತ್ರ ಮಾತನಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಮಿತ್ರರೇ, ಚುನಾವಣಾ ಆಯೋಗ ಕೂಡ ಇದನ್ನೇ ಹೇಳ್ತಾ ಇರುವಂತದ್ದು. ನಾವೀಗಲೂ ಕೂಡ ಸಿದ್ಧ ಇದ್ದೀವಿ. ನಮ್ಮ ಬಳಿ ಇರುವಂತಹ ಯಾವುದೇ EVM ಅನ್ನು ಬೇಕಾದರೂ ನೀವು ತೆಗೆದುಕೊಳ್ಳಿ, ನೀವು ವಿಶ್ವದ ಯಾವುದೇ ವ್ಯಕ್ತಿಯನ್ನು ಬೇಕಾದರೂ ಕರ್ಕೊಂಡ್ಬಂದಿ, ನೀವು ಅದನ್ನು ಹ್ಯಾಕ್ ಮಾಡಿ ತೋರಿಸಿ, ಅದನ್ನು ಟ್ಯಾಂಪರಿಂಗ್ ಮಾಡಬಹುದು ಅಂತ ನಮಗೆ ತೋರಿಸಿ, ನಾವು ಒಪ್ಕೊಳ್ತೀವಿ. ಇದನ್ನ ಚುನಾವಣಾ ಆಯೋಗ ಹೇಳ್ತಾ ಇದೆ. ಆದರೆ ಮಿತ್ರರೇ, ಇವರು ನಮ್ಮ ದೇಶದ ಜನರ ಮುಂದೆ ಏನು ಹೇಳ್ತಾರೆ, EVM ಅನ್ನು ಹ್ಯಾಕ್ ಮಾಡಬಹುದು, EVM ಅನ್ನು ಹ್ಯಾಕ್ ಮಾಡಿ ಗೆದ್ದಿದ್ದಾರೆ ಅಂತ. ಆದರೆ ಇವರಿಗೆ ಅದನ್ನು ಹ್ಯಾಕ್ ಮಾಡಿ ತೋರಿಸೋದಕ್ಕೆ ಇದುವರೆಗೆ ಸಾಧ್ಯ ಆಗಿಲ್ಲ. ಕೇವಲ ಜನರನ್ನ ಮೂರ್ಖರನ್ನಾಗಿಸ್ತಾ ಇದ್ದಾರೆ. ನಮ್ಮ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವ್ರಿಗೆ ಗೆಲ್ಲೋದಕ್ಕೆ ಆಗ್ತಾ ಇಲ್ರಿ. ಜನ ಇವರನ್ನು ಒಪ್ಕೊಳ್ತಾ ಇಲ್ಲ. ಇವರ ತತ್ವ ಸಿದ್ಧಾಂತಗಳು ಯಾವುದೋ ಓಬೆರಾಯನ್ ಕಾಲದ್ದು. ಯಾರನ್ನೋ ಓಲೈಕೆ ಮಾಡಿಕೊಂಡು ನಾವು ಗೆದ್ದು ಬಿಡ್ತೀವಿ, ನಮಗೆ ಇಡೀ ದೇಶದಲ್ಲಿ ಮುಸ್ಲಿಮರು ಓಟ್ ಹಾಕ್ತಾರೆ, ನಮಗೆ ಅವರು ಓಟ್ ಹಾಕ್ತಾರೆ, ಇವರು ಓಟ್ ಹಾಕ್ತಾರೆ, ನಾವು ಗೆಲ್ತೀವಿ ಅಂತ ಹೇಳಿ ಇವರು ಯಾರ್ದೋ ಓಟನ್ನು ನಂಬಿಕೊಂಡು ಡೆಲ್ಲಿಯಲ್ಲೋ ಬೆಂಗಳೂರಿನಲ್ಲೋ ಯಾವುದೋ ಮಹಾನಗರದಲ್ಲಿ ಪಂಚತಾರ ಹೋಟೆಲ್ನಲ್ಲಿ ಉಳ್ಕೊಳ್ತಾರೆ ಹೊರತು ಫೀಲ್ಡಿಗೆ ಇಳಿದು ಕೆಲಸ ಮಾಡ್ತಾ ಇಲ್ಲ. ಇವರು ಅಧಿಕಾರಕ್ಕೆ ಬಂದಾಗ ಇವರು ಸುಸೂತ್ರವಾಗಿ ಅಧಿಕಾರವನ್ನು ನಡೆಸ್ತಾ ಇಲ್ಲ. ಈ ಕಾರಣದಿಂದಾಗಿ ಜನ ಇವರನ್ನು ಒಪ್ಕೊಳ್ತಾ ಇಲ್ಲ. ಅಂತಿಮವಾಗಿ ಸೋತ್ ಹೋದ ಬಳಿಕ ಕಾರ್ಯಕರ್ತರಿಗೆ ಒಂದು ಹುರಿ ತುಂಬಿಸಬೇಕಲ್ಲ, ನಾವು ಗೆಲ್ತಿದ್ವಿ, ನಮಗೆ ಜನಾದೇಶ ಇತ್ತು, ಆದರೆ ನಾವು EVM ಕಾರಣದಿಂದ ಸೋತ್ ಹೋಗಿದ್ದೀವಿ ಅಂತ ಜನರಿಗೆ ಮನದಟ್ಟು ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ. ಇದರ ನಷ್ಟ ಯಾರಿಗಾಗ್ತಾ ಇದೆ ಕೇಳಿದ್ರೆ ಭಾರತಕ್ಕೆ ಆಗ್ತಾ ಇದೆ, ಭಾರತದ ಚುನಾವಣಾ ವ್ಯವಸ್ಥೆಗೆ ಆಗ್ತಾ ಇದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ, ನೀವೀಗ ಬೇಕಾಬಿಟ್ಟಿ ವಾದ ಮಾಡಿದ್ರೆ ನಾವು ಕೇಳೋದಕ್ಕೆ ಸಿದ್ಧ ಇಲ್ಲ, ದಾಖಲೆ ಇದ್ರೆ ತನ್ನಿ, ಆನಂತರ ವಿಚಾರಣೆ ಮಾಡ್ತೀವಿ ಅಂತ ಆ ಇಡೀ ಅರ್ಜಿಯನ್ನು ತಿರಸ್ಕಾರ ಮಾಡಿ ಹಾಕಿದೆ. ಇದರ ನಡುವೆ ಖರ್ಗೆ ಇನ್ನೊಂದು ಶಪಥ ಮಾಡಿದ್ದಾರೆ. ಅದನ್ನು ಹೇಳೋದಕ್ಕೂ ಮುಂಚೆ ಭಾರತದಲ್ಲಿ ಚುನಾವಣಾ ವ್ಯವಸ್ಥೆ ಹೇಗಿದೆ, EVM ಅನ್ನು ಹೇಗೆ ನೋಡ್ಕೊಳ್ಳಲಾಗುತ್ತೆ, ನಿಜವಾಗ್ಲೂ ಟ್ಯಾಂಪರಿಂಗ್ ಮಾಡೋದಕ್ಕೆ ಸಾಧ್ಯ ಇದೆಯಾ, ಅದನ್ನು ಯಾರು ರೆಡಿ ಮಾಡಿದ್ದು ಅಂತ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಈ ಹಿಂದೆ ಸುಪ್ರೀಂ ಕೋರ್ಟ್ಗೆ ಎಲೆಕ್ಷನ್ ಕಮಿಷನ್ 455 ಪುಟಗಳ ಅಫಿಡವಿಟ್ ಅನ್ನು ಸಲ್ಲಿಸಿದೆ. ಅದರಲ್ಲಿ ಎಲೆಕ್ಷನ್ ಕಮಿಷನ್ ಏನು ಹೇಳಿದೆ ಕೇಳಿದ್ರೆ, ನೀವು ಹ್ಯಾಕ್ ಮಾಡಬಹುದು ಅನ್ನೋದನ್ನ ಪ್ರೂವ್ ಮಾಡಿ, ನೀವು ಅದನ್ನ ಪ್ರೂವ್ ಮಾಡೋದಾದ್ರೆ ಅದಕ್ಕೆಲ್ಲ ರೀತಿಯ ಸಹಕಾರವನ್ನು ನಾವು ಕೊಡ್ತೀವಿ ಅಂತ ಈಗಾಗಲೇ ಚುನಾವಣಾ ಆಯೋಗ ಬಹಳ ಸ್ಪಷ್ಟವಾಗಿ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಹೇಳಿದೆ. ಈ ದೇಶದಲ್ಲಿ ಯಾರು ಬೇಕಾದರೂ ಬಂದು ಚುನಾವಣಾ ಕಮಿಷನ್ ಮುಂದೆ ಹೇಳಬಹುದು, ನಿಮ್ಮ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಅನ್ನು ಕೊಡಿ, ನಾನು ಹ್ಯಾಕ್ ಮಾಡಿ ತೋರಿಸ್ತೀನಿ ಅಂತ. ಕೇವಲ ರಾಜಕೀಯ ಪಕ್ಷಗಳೇ ಮಾಡಬೇಕು ಅಂತಿಲ್ಲ. ನಾಳೆ ನಿಮ್ಗೆ ಯಾರಿಗಾದ್ರೂ ಹ್ಯಾಕಿಂಗ್ ಸಾಮರ್ಥ್ಯ ಇದ್ರೆ ನೀವು ಕೂಡ ಹೋಗಿ ಪರಿಶೀಲನೆಯನ್ನ ಮಾಡಬಹುದು, ಚುನಾವಣಾ ಆಯೋಗದ ಮುಂದೆ ಕೇಳ್ಕೊಳ್ಬಹುದು. ಚುನಾವಣಾ ಆಯೋಗ ಅದನ್ನು ನಾವು ಸ್ವೀಕರಿಸ್ತೀವಿ ಅಂತ ಹೇಳಿದೆ. ಅಷ್ಟರ ಮಟ್ಟಿಗೆ ಓಪನ್ ಚಾಲೆಂಜ್ ಅನ್ನ ಚುನಾವಣಾ ಆಯೋಗ ಹಾಕಿದೆ. ಇದಕ್ಕೆ ಮುಂದುವರೆದು ನೋಡೋದಾದ್ರೆ ಈ EVMಗೆ 10 ಸ್ಟೆಪ್ನ ಸೆಕ್ಯೂರಿಟಿ ಇದೆ. ಇದನ್ನ ರೆಡಿ ಮಾಡುವಂತದ್ದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಜೊತೆಗೆ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದರ ಇಂಜಿನಿಯರ್ಗಳು ಫಿಸಿಕಲಿ ಇದನ್ನ ಮಾನಿಟರ್ ಮಾಡ್ತಾರೆ. ಈಗ ಚುನಾವಣಾ ಆಯೋಗ ಒಂದಷ್ಟು EVMಗಳನ್ನ ಖರೀದಿ ಮಾಡಿ ಇಟ್ಕೊಂಡಿದೆಯಪ್ಪ. ಈಗ ಚುನಾವಣೆ ಆಗುತ್ತೆ, ಮತ್ತೆ ಅದು ಗೋಡೌನ್ಗೆ ಹೋಗಿರುತ್ತೆ, ಮುಂದಿನ ಚುನಾವಣೆಗೆ ಹೋಗ್ಬೇಕಪ್ಪ. ಆ ಸಂದರ್ಭದಲ್ಲಿ BL ನ ಇಂಜಿನಿಯರ್ಸ್ ಬರ್ತಾರೆ, ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಇಂಜಿನಿಯರ್ಸ್ಗಳು ಕೂಡ ಬರ್ತಾರೆ. ಅವರು ಫಿಸಿಕಲಿ ಅದನ್ನ ಟೆಸ್ಟ್ ಮಾಡ್ತಾರೆ. ಅಂದ್ರೆ EVM ನಲ್ಲಿ ಏನಾದರೂ ಡ್ಯಾಮೇಜ್ ಆಗಿದೆಯಾ ಅಥವಾ ಅದರಲ್ಲಿ ನಂಬರ್ಸ್ಗಳೆಲ್ಲ ಸರಿಯಾಗಿ ಬರ್ತಾ ಇದೆಯಾ, ಪ್ರತಿಯೊಂದನ್ನು ಕೂಡ ಫಿಸಿಕಲಿ ಟೆಸ್ಟ್ ಮಾಡ್ತಾರೆ. ಅದಾದ ನಂತರ 10% EVMಗಳನ್ನ ರ್ಯಾಂಡಮ್ ಆಗಿ ಮಾಕ್ ಡ್ರಿಲ್ ಮಾಡಲಾಗುತ್ತೆ. ರ್ಯಾಂಡಮ್ ಮಾಕ್ ಡ್ರಿಲ್ ಅಂತಂದ್ರೆ ಹೇಗೆ, ಅಲ್ಲಿ ಎಲ್ಲಾ ಪೊಲಿಟಿಕಲ್ ಪಾರ್ಟಿಯ ಏಜೆಂಟ್ಗಳು ಬಂದಿರ್ತಾರೆ. ಈಗ ಕರ್ನಾಟಕದಲ್ಲಿ ಚುನಾವಣೆ ನಡೀತಿದೆಯಪ್ಪ, ಕರ್ನಾಟಕದಲ್ಲಿರುವಂತಹ ಎಲ್ಲಾ ಪ್ರಮುಖ ಪೊಲಿಟಿಕಲ್ ಪಾರ್ಟಿಗೆ ಅಂದ್ರೆ ಎಲೆಕ್ಷನ್ ಕಮಿಷನ್ ನಲ್ಲಿ ರಿಜಿಸ್ಟರ್ ಆಗಿರುವಂತಹ ಪೊಲಿಟಿಕಲ್ ಪಾರ್ಟಿಗಳಿಗೆ ಚುನಾವಣಾ ಆಯೋಗ ಆಹ್ವಾನ ಕೊಡುತ್ತೆ, ನಾವು ಮಾಕ್ ಡ್ರಿಲ್ ಮಾಡ್ತಾ ಇದೀವಿ, ಬಂದು ನೋಡಿ ಅಂತ. ಆಗ ಈ ಪೊಲಿಟಿಕಲ್ ಪಾರ್ಟಿಗಳು ಏಜೆಂಟ್ಗಳನ್ನ ಕಳಿಸ್ತಾರೆ. ಕಾಂಗ್ರೆಸ್ನ ಏಜೆಂಟ್ಗಳು ಕೂಡ ಹೋಗಿರ್ತಾರೆ. ಅಲ್ಲಿ ಹೋಗಿ EVMಗಳನ್ನ ಕೂಡಿಟ್ಟಿರ್ತಾರಲ್ಲ, ರ್ಯಾಂಡಮ್ ಆಗಿ ಇವರೇ ತೆಗೆದುಕೊಡಬಹುದು. ಈಗ ಕಾಂಗ್ರೆಸ್ ಪಾರ್ಟಿಯಿಂದ ಯಾವುದೋ ಏಜೆಂಟ್ ಬಂದಿರ್ತಾನೆ, ಆತ ಬೇಕಾದ್ರೂ ಒಂದು 10 EVMಗಳನ್ನ ಕೊಟ್ಟು ಇದನ್ನ ಟೆಸ್ಟ್ ಮಾಡಿ ತೋರಿಸಿ ಅಂತ ಹೇಳಬಹುದು. ಹಾಗೆ ಒಟ್ಟು 10% EVMಗಳನ್ನ ಟೆಸ್ಟ್ ಮಾಡಲಾಗುತ್ತೆ. ಟೆಸ್ಟ್ ಮಾಡೋದು ಅಂತಂದ್ರೆ ಹೇಗೆ, ಅಲ್ಲಿ ವೋಟಿಂಗ್ ನಡೆಸಲಾಗುತ್ತೆ. ರಾಜಕೀಯ ಪಕ್ಷದವರು ವೋಟ್ ಹಾಕಿ ನೋಡಬಹುದು, ಅವ್ರು ಹಾಕದಂತಹ ವೋಟ್ಗೂ ಅಂತಿಮವಾಗಿ ಬರುವ ರಿಸಲ್ಟ್ಗೂ ಸರಿ ಇದೆಯಾ ಅಂತ ಅಲ್ಲಿ ರ್ಯಾಂಡಮ್ ಆಗಿ ಟೆಸ್ಟ್ ಮಾಡಲಾಗುತ್ತೆ. ಇದೆಲ್ಲವೂ ಯಾರ ಮುಂದಾಗುವಂತದ್ದು, ರಾಜಕೀಯ ಪಕ್ಷದ ಏಜೆಂಟ್ಗಳ ಮುಂದೆ ಆಗುತ್ತೆ. ಅದೆಲ್ಲ ಆಗ್ತಿದ್ದ ಹಾಗೆ EVMಗಳನ್ನ ರ್ಯಾಂಡಮ್ ಆಗಿ ಪೋಲಿಂಗ್ ಬೂತ್ಗೆ ಕಳುಹಿಸಲಾಗುತ್ತೆ. ನಿಮ್ಗೆ ಈಸಿಯಾಗಿ ಅರ್ಥ ಆಗಬೇಕು ಅಂತಂದ್ರೆ, ಈಗ ಬೆಂಗಳೂರಿನಲ್ಲಿ 100 EVMಗಳು ಬಂದಿದೆಯಪ್ಪ, ಇದನ್ನ ಶಿವಾಜಿನಗರಕ್ಕೆ ಇಂತಹದೇ EVM ಹೋಗಬೇಕು, ಈ ಮತಯಂತ್ರ ವಿಜಯನಗರಕ್ಕೆ, ಈ ಮತಯಂತ್ರ ಜಯನಗರಕ್ಕೆ ಅಂತ ಕಳುಹಿಸೋದಿಲ್ಲ, ರ್ಯಾಂಡಮ್ ಆಗಿ ಕಳುಹಿಸಲಾಗುತ್ತೆ. ಅಂದ್ರೆ ಮೊದಲೇ ಯಾವುದೂ ಕೂಡ ನಿರ್ಧಾರ ಆಗಿರೋದಿಲ್ಲ, ಆ ಕ್ಷಣದಲ್ಲಿ ಕಳುಹಿಸಿ ಕೊಡುವಂತಹದ್ದು. ಅದನ್ನ ಅಲ್ಲಿರುವಂತಹ ಅಧಿಕಾರಿಗಳು ಕಳುಹಿಸ್ತಾರೆ ಹೊರತು ಚುನಾವಣಾ ಆಯೋಗ ಅದನ್ನ ನಿರ್ಧಾರ ಮಾಡಿರೋದಿಲ್ಲ, ಅಥವಾ ಯಾವುದೋ ರಾಜಕೀಯ ಪಕ್ಷಗಳು ಕೂಡ ಅದನ್ನ ಕೇಳಿ ಪಡೆಯೋದು ಕೂಡ ಅಲ್ಲ.
ಆ ರೀತಿಯಾದಂಥ ವ್ಯವಸ್ಥೆ ಇದೆ. ಅದೆಲ್ಲ ಆಗ್ತಿದ್ದ ಹಾಗೆ ಪೋಲಿಂಗ್ ಬೂತ್ಗೆ ಬರುತ್ತಲ್ಲ, ಅಲ್ಲಿ ಏಜೆಂಟ್ಗಳ ಮುಂದೆ ಚುನಾವಣೆ ಆರಂಭ ಆಗೋದಕ್ಕೆ ಮುಂಚೆ ಅದನ್ನು ಮಾಕ್ ಡ್ರಿಲ್ ಮಾಡಲಾಗುತ್ತೆ. ಅಲ್ಲಿ ಅಭ್ಯರ್ಥಿಗಳ ಏಜೆಂಟರು ಇರ್ತಾರೆ, ಅವ್ರು ಬಂದು ನೋಡ್ತಾರೆ ಎಲ್ಲವೂ ಸರಿಯಾಗಿದೆಯಾ ಅಂತ. ಅದೆಲ್ಲ ಫೈನಲ್ ಆದ ಬಳಿಕ ಮತದಾನ ನಡೆಯುತ್ತೆ. ಮತದಾನ ಆದ ಬಳಿಕ ಅದನ್ನು ಹೈ ಸೆಕ್ಯೂರಿಟಿಯೊಂದಿಗೆ ಭದ್ರಪಡಿಸಲಾಗುತ್ತೆ. ಈ ಭದ್ರಪಡಿಸುವಂತಹ ಸಂದರ್ಭದಲ್ಲಿ ಅಭ್ಯರ್ಥಿಯು ಕೂಡ ತನ್ನದೇ ಆದಂತಹ ಸೀಲ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಮಧ್ಯದಲ್ಲಿ ಅದು ಯಾರು ಓಪನ್ ಮಾಡಿರೋದಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ನಾನೀಗ ಅಭ್ಯರ್ಥಿ ಅಂತಂದ್ರೆ ನನ್ನದೇ ಆದಂತಹ ಒಂದು ಸೀಲನ್ನು ಆ EVM ಮೇಲೆ ಹಾಕಿಡಬಹುದು. ಮತ ಎಣಿಕೆ ದಿನ ನಾವು ಅದನ್ನ ಪುನಃ ಟೆಸ್ಟ್ ಮಾಡಬಹುದು. ಇಷ್ಟೆಲ್ಲ ಅವಕಾಶವನ್ನು ಚುನಾವಣಾ ಆಯೋಗ ಕಲ್ಪಿಸಿದೆ. ಅಂದ್ರೆ ಎಲ್ಲೂ ಕೂಡ ಸಣ್ಣ ಲೋಪ ಆಗಬಾರದು, ಯಾವುದೇ ಅಪನಂಬಿಕೆಗಳು ಬರಬಾರದು ಅನ್ನುವ ದೃಷ್ಟಿಯಿಂದ ಚುನಾವಣಾ ಆಯೋಗ ಈ ವ್ಯವಸ್ಥೆಯನ್ನು ಮಾಡಿದೆ. ಆದರೂ ಖರ್ಗೆ ಸಾಹೇಬರು ಹೇಳ್ತಾರೆ ಇದನ್ನ ಹ್ಯಾಕ್ ಮಾಡಬಹುದು, ನಮ್ಮ ಸೋಲಿಗೆ EVM ಕಾರಣ. ರಾಹುಲ್ ಗಾಂಧಿ ಕೂಡ ಇದನ್ನ ಹೇಳ್ತಾರೆ, ನರೇಂದ್ರ ಮೋದಿ ಅವರ ಆತ್ಮ EVM ನಲ್ಲಿದೆ. ಈ ರೀತಿಯಾಗಿ ಇಡೀ ದೇಶದ ಜನರಿಗೆ ಒಂದು ಭ್ರಮೆ ಸೃಷ್ಟಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಈಗ ಒಂದು ಕಡೆ ಕೋರ್ಟ್ ನಲ್ಲೂ ಹಿನ್ನಡೆ ಆಗ್ತಾ ಇದೆ. ಚುನಾವಣಾ ಆಯೋಗದ ಮುಂದೆ ಇವರು ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಖರ್ಗೆ ಇನ್ನೊಂದು ಶಪಥ ಮಾಡಿದ್ದಾರೆ. ಸಂವಿಧಾನ ದಿನದ ಅಂಗವಾಗಿ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದಂತಹ ಮಲ್ಲಿಕಾರ್ಜುನ ಖರ್ಗೆ, ಇಡೀ ದೇಶದಲ್ಲಿ ನಾವು ಜನಾಂದೋಲನವನ್ನ ಸೃಷ್ಟಿ ಮಾಡ್ತೀವಿ. ರಾಹುಲ್ ಗಾಂಧಿ ಹೇಗೆ ಭಾರತ್ ಜೋಡೋ ಯಾತ್ರೆ ಮೂಲಕ ಇಡೀ ದೇಶವನ್ನ ಸುತ್ತಿದ್ರೋ ಅದೇ ರೀತಿಯಾಗಿ EVM ವಿರುದ್ಧ ಅಂದ್ರೆ ಬ್ಯಾಲೆಟ್ ಪೇಪರ್ ಅನ್ನ ಮರುಸ್ಥಾಪನೆ ಮಾಡಬೇಕು ಅಂತ ಇಡೀ ದೇಶದಲ್ಲಿ ನಾವು ಜನಾಂದೋಲನ ಮಾಡ್ತೀವಿ ಅಂತ ಖರ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಬಡವರು, ದೀನರು, ದಲಿತರು ಹಾಕಿದಂತಹ ವೋಟ್ಗೆ ಮಾನ್ಯತೆ ಸಿಗ್ತಾ ಇಲ್ಲ. ಅವರೆಲ್ಲರೂ ಕಾಂಗ್ರೆಸ್ ಪರವಾಗಿ ಮತ ಹಾಕ್ಬಿಟ್ಟಿರ್ತಾರೆ. ಆದ್ರೆ EVM ಕಾರಣದಿಂದಾಗಿ ಬಿಜೆಪಿ ಗೆಲ್ತಾ ಇದೆ. ಹೀಗಾಗಿ ನಾವು ಜನಾಂದೋಲನ ಮಾಡ್ತೀವಿ ಹೀಗಂತ ಖರ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ದೇಶದಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡ್ತೀವಿ ಅಂತ. ಇದೇ ಖರ್ಗೆ ಈ ಹಿಂದೆ ಇಲಾನ್ ಮಸ್ಕ್ ಅನ್ನ ಉದಾಹರಣೆ ಕೊಟ್ಟು EVM ಅನ್ನ ಟೀಕೆ ಮಾಡಿದ್ರು. ಆ ವಿಚಾರ ಏನು ಕೇಳಿದ್ರೆ, ಫ್ಯೂಟೋರಿಕೋದಲ್ಲಿ ಚುನಾವಣೆ ನಡೆದಿತ್ತು. ಆ ಚುನಾವಣೆಯಲ್ಲಿ EVM ಅನ್ನ ಬಳಸಲಾಗಿತ್ತು. ಅಲ್ಲಿ ಅಕ್ರಮ ಆಗಿದೆ, EVM ಗಳನ್ನ ಹ್ಯಾಕ್ ಮಾಡಲಾಗಿದೆ ಅಂತ ಹೇಳಿ ರಾಬರ್ಟ್ ಕೆನಡಿ ಜೂನಿಯರ್ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಅದಕ್ಕೆ ಪ್ರತಿಕ್ರಿಯಿಸಿದಂತಹ ಇಲಾನ್ ಮಸ್ಕ್ EVM ಅನ್ನ ದೂರ ಇಡಬೇಕು, ಚುನಾವಣೆಗೆ ಇದು ಮಾರಕ ಅನ್ನುವ ರೀತಿಯಲ್ಲಿ ಅವರೊಂದು ರೀಟ್ವೀಟ್ ಮಾಡಿರ್ತಾರೆ. ಆಗ ಭಾರತದಲ್ಲಿ ಇದನ್ನ ಕಾಂಗ್ರೆಸ್ ಪಕ್ಷ ಎತ್ತುಕೊಂಡಿರುತ್ತೆ. ನೋಡ್ರಿ, ಇಲಾನ್ ಮಸ್ಕ್ ಹೇಳ್ಬಿಟ್ರು ವಿಶ್ವದ ಶ್ರೀಮಂತ ಉದ್ಯಮಿ. ಮಿತ್ರರೇ, ಕಾಂಗ್ರೆಸ್ ಪಕ್ಷಕ್ಕೆ ಭಾರತದ ಉದ್ಯಮಿಗಳು ಇಷ್ಟ ಆಗೋದಿಲ್ಲ. ಅಂಬಾನಿನೂ ಆಗೋದಿಲ್ಲ, ಅದಾನಿನೂ ಆಗೋದಿಲ್ಲ. ಭಾರತದಲ್ಲಿ ಯಾರೋ ಶ್ರೀಮಂತರಾದ್ರೆ ಅವರಿಗೆ ಇಷ್ಟ ಆಗೋದಿಲ್ಲ. ಅದೇ ಇಲಾನ್ ಮಸ್ಕ್ ಅಮೆರಿಕದ ಶ್ರೀಮಂತ, ಇಡೀ ವಿಶ್ವಕ್ಕೆ ಶ್ರೀಮಂತ. ಆತ EVM ಬಗ್ಗೆ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅದಕ್ಕೆ ಕಾಂಗ್ರೆಸ್ ಬಹಳ ಮಾನ್ಯತೆ ಕೊಡುತ್ತೆ. ಎಷ್ಟು ಸರಿಯಾಗಿ ಹೇಳಿದ್ದಾನೆ. ಭಾರತದಲ್ಲೂ ಕೂಡ EVM ಅನ್ನು ರದ್ದು ಮಾಡಬೇಕು. ಮಾಸ್ಕ್ ಹೇಳಿದ್ರಿ ಹೀಗಂತ ಖರ್ಗೆ ಮಾತನಾಡ್ತಾ ಇದ್ರು. ಹರಿಯಾಣ ಚುನಾವಣೆ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಖರ್ಗೆ ಇದನ್ನ ಹೇಳಿದ್ರು. ಮಸ್ಕ್ ನಂತಹ ಒಬ್ಬ ಬುದ್ಧಿವಂತ, ಆತ EVM ಗಳನ್ನೆಲ್ಲ ತಯಾರು ಮಾಡುವಂತವನು, ಆತನೇ ಹೇಳ್ಬಿಟ್ಟಿದ್ದಾನೆ EVM ಅನ್ನ ಹ್ಯಾಕ್ ಮಾಡಬಹುದು ಹೀಗಂತ ಖರ್ಗೆ ಹೇಳಿದ್ರು. ಈಗ ಅದೇ ಇಲಾನ್ ಮಸ್ಕ್ ಭಾರತದ ಚುನಾವಣಾ ವ್ಯವಸ್ಥೆಯನ್ನ ಪ್ರಶಂಸೆ ಮಾಡಿದ್ದಾರೆ. ಅವ್ರೇನ್ ಹೇಳಿದ್ದಾರೆ ಕೇಳಿದ್ರೆ, ಭಾರತದಲ್ಲಿ 640 ಮಿಲಿಯನ್ ಮತ ಚಲಾವಣೆ ಆಗಿರುತ್ತೆ, ಅದನ್ನ ಒಂದು ದಿನದಲ್ಲಿ ಎಣಿಸಲಾಗತ್ತೆ. ಅಂದರೆ ಅವರು ಲೋಕಸಭಾ ಚುನಾವಣೆಯನ್ನು ಉಲ್ಲೇಖಿಸಿ ಹೇಳ್ತಾರೆ, ನಮ್ಮ ಲೋಕಸಭಾ ಚುನಾವಣೆಯಲ್ಲಿ 64 ಕೋಟಿ ಮತದಾನ ಆಗಿತ್ತು, ಅದನ್ನು ನಾವು ಒಂದೇ ದಿನದಲ್ಲಿ ಎಣಿಕೆ ಮಾಡಿದ್ದೀವಿ. ಅರ್ಜೆಂಟೈನಾದಲ್ಲಿ 2.7 ಮಿಲಿಯನ್ ಜನ ಮತದಾನ ಮಾಡ್ತಾರೆ, ಅಂದರೆ 2,70,00,000 ಜನ. ಅದರ ರಿಸಲ್ಟ್ 6 ಗಂಟೆಯಲ್ಲಿ ಬರುತ್ತೆ. ಆದರೆ ಕ್ಯಾಲಿಫೋರ್ನಿಯಾದಲ್ಲಿ 25,000 ವೋಟ್ಗಳನ್ನು ಎಣಿಸೋದಕ್ಕೆ 19 ದಿನ ಆದರೂ ಆಗಿಲ್ಲ. ಇದು ಬ್ಯಾಲೆಟ್ ಪೇಪರ್ನ ದುರಂತ ಅನ್ನುವ ರೀತಿಯಲ್ಲಿ ಇಲಾನ್ ಮಸ್ಕ್ ಒಂದು ಟ್ವೀಟ್ ಮಾಡ್ತಾರೆ. ಮಿತ್ರರೇ, ಅಂದರೆ ಭಾರತದ EVMಗಳ ಬಗ್ಗೆ ಇಲಾನ್ ಮಸ್ಕ್ ಕೂಡ ಈಗ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತದಲ್ಲಿ ಅಷ್ಟು ಚೆನ್ನಾಗಿದೆ ವ್ಯವಸ್ಥೆ, ಅಮೆರಿಕದಲ್ಲಿ ಸರಿ ಇಲ್ಲ ಅಂತ ಅವರು ಟೀಕೆ ಮಾಡ್ತಾ ಇದ್ದಾರೆ. ಆದರೆ ಖರ್ಗೆ ಹೇಳ್ತಾರೆ EVM ಅನ್ನು ಹ್ಯಾಕ್ ಮಾಡಬಹುದು ಅಂತ ಇಲಾನ್ ಮಸ್ಕ್ ಹೇಳಿದ್ರು ಅಂತ ಭಾರತದಲ್ಲಿ ಖರ್ಗೆ ಪ್ರಚಾರ ಮಾಡ್ತಾರೆ. ಇದು ಕಾಂಗ್ರೆಸ್ನ ದುರಂತ. ಮಿತ್ರರೇ, ನಿಮಗೂ ಕೂಡ EVM ಬಗ್ಗೆ ಗೊಂದಲ ಇರಬಹುದು, ಇರಬಾರ್ದು ಅಂತೇನಿಲ್ಲ. ಆದರೆ EVM ಅನ್ನು ಸ್ವಲ್ಪ ಸ್ಟಡಿ ಮಾಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಭಾರತದಲ್ಲಿ ಇರುವಂತಹ EVMಗಳನ್ನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ತಯಾರು ಮಾಡುತ್ತೆ. ಇದನ್ನು ಯಾವ ರೀತಿಯಾಗಿ ತಯಾರು ಮಾಡಲಾಗಿದೆ ಕೇಳಿದ್ರೆ, ಇದರಲ್ಲಿ ಯಾವುದೇ ರೀತಿಯ ಬ್ಲೂಟೂತ್ ಅನ್ನು ಅಳವಡಿಸಿಲ್ಲ, ಜೊತೆಗೆ ವೈಫೈ ಕನೆಕ್ಷನ್ ಇಲ್ಲ, ಇಂಟರ್ನೆಟ್ ಅನ್ನು ಇದಕ್ಕೆ ಕನೆಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ಇದರಲ್ಲಿ ಯಾವುದೇ ರೀತಿಯಲ್ಲೂ ಚಿಪ್ ಇಲ್ಲ. ಇದರಲ್ಲಿರುವ ಚಿಪ್ ಏನು ಕೇಳಿದ್ರೆ ಅದು ಮೆಮೊರಿ ಚಿಪ್. ನಿಮ್ಮ ಮೊಬೈಲ್ನಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಒಂದು ಚಿಪ್ ಹಾಕ್ಕೊಳ್ತಿರಲ್ಲ, ಆ ರೀತಿಯಾದಂತಹ ಚಿಪ್ ವ್ಯವಸ್ಥೆ EVMನಲ್ಲಿರುತ್ತೆ. ಅದರ ಹೊರತಾಗಿ ಇದನ್ನು ಬ್ಲೂಟೂತ್ ಮೂಲಕವಾಗಲಿ ಅಥವಾ ವೈಫೈ ಮೂಲಕವಾಗಲಿ ಕನೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದು EVMನಲ್ಲಿ ವೋಟಿಂಗ್ ಆಯಿತು ಅಂತಂದರೆ ಅದೇ EVM ಮೂಲಕವೇ ನೀವು ಎಣಿಸಬೇಕು. ಅದನ್ನು ಇನ್ನೊಂದು ಮಾಧ್ಯಮಕ್ಕೆ ಕನೆಕ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾದಂತಹ ವ್ಯವಸ್ಥೆ. ಹೀಗಾಗಿ EVMಗಳು ಅಲ್ಲೆಲ್ಲೋ ಭದ್ರಪಡಿಸಲಾಗಿರುತ್ತೆ. ಅದನ್ನು ನೀವು ಇನ್ನೆಲ್ಲೋ ಕೂತ್ಕೊಂಡು, ದೆಹಲಿಯಲ್ಲೋ ಅಹಮದಾಬಾದ್ನಲ್ಲೋ ಅಥವಾ ಬೆಂಗಳೂರಿನಲ್ಲೋ ಕೂತ್ಕೊಂಡು ಅದನ್ನು ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇನ್ನೊಂದು ಡಿವೈಸ್ಗೆ ಅದನ್ನು ಕನೆಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ಈ ದೃಢತೆ ಇರುವ ಕಾರಣದಿಂದಾಗಿ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ, ನಾವು ಯಾರಿಗೆ ಬೇಕಾದರೂ ಕೊಡ್ತೀವಿ, ನೀವು ಹ್ಯಾಕ್ ಮಾಡಿಸಿ ತೋರಿಸಿ ಹೀಗಂತ ಚಾಲೆಂಜ್ ಹಾಕ್ತಾ ಇರುವಂಥದ್ದು. ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ. ಯಾಕೆಂದರೆ ಇದು ಹ್ಯಾಕ್ ಮಾಡುವಂಥ ವ್ಯವಸ್ಥೆ ಅಲ್ಲ, ಇದನ್ನು ರೀಪ್ರೋಗ್ರಾಮಿಂಗ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ.
ಆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ನಮ್ಮ EVMಗಳು ಹೊಂದಿದ್ದಾವೆ. ಆದರೆ ಬೇರೆ ದೇಶದಲ್ಲೆಲ್ಲ EVMಗಳು ಇದ್ದಾವೆ. ಅವ್ರು ಯಾವ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಗೊತ್ತಾ? ಅದನ್ನು ಬೇರೆ ಡಿವೈಸ್ಗೆ ಕನೆಕ್ಟ್ ಮಾಡಿ ಅಥವಾ ಬ್ಲೂಟೂತ್ ಮೂಲಕವಾಗಿ ಅದನ್ನು ಕನೆಕ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಅವರು ಅಳವಡಿಸ್ಕೊಂಡಿದ್ದಾರೆ. ಅಂತಹ ವ್ಯವಸ್ಥೆಗಳು ಇದ್ದಿದ್ದೆ ಆದರೆ ಅದನ್ನು ಹ್ಯಾಕ್ ಮಾಡಬಹುದು. ಯಾವಾಗ ನಿಮಗೆ ಇಂಟರ್ನೆಟ್ ಕನೆಕ್ಟ್ ಆಗುತ್ತೆ ಅಥವಾ ಬ್ಲೂಟೂತ್ ಮೂಲಕವಾಗಿ ಅದು ಕನೆಕ್ಟ್ ಆಗುತ್ತೆ ಅಂತ ಆದರೆ ಅದನ್ನು ನೀವು ಹ್ಯಾಕ್ ಮಾಡಬಹುದು, ಸಾಧ್ಯ ಇದೆ. ಆದರೆ ಭಾರತದ EVMಗಳಿಗೆ ಆ ಆಪ್ಷನ್ ಇಲ್ಲ. ಹೀಗಾಗಿ ಭಾರತದ EVMಗಳನ್ನು ಹಿಂದೆಯೂ ಹ್ಯಾಕ್ ಆಗಿಲ್ಲ, ಮುಂದೆಯೂ ಹ್ಯಾಕ್ ಆಗೋದಿಲ್ಲ. ಆ ರೀತಿಯಾದಂಥ EVMಗಳನ್ನು ಭಾರತ ತಯಾರು ಮಾಡಿಕೊಂಡಿದೆ. ಆದರೆ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಆರೋಪ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ಹೇಳಿದ್ರೂ ಕೂಡ ಅದಕ್ಕೆ ಕಾಂಗ್ರೆಸ್ 3 ಕಾಸಿನ ಮರ್ಯಾದೆಯನ್ನು ಕೊಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇವರೇನೋ ಜನಾಂದೋಲನ ಮಾಡ್ತಾರಂತೆ. ಅದು ಯಾವ ರೀತಿಯ ಜನಾಂದೋಲನ ಮಾಡ್ತಾರೋ, ಜನರು ಅದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸ್ತಾರೋ ದೇವರಿಗೆ ಗೊತ್ತು. ಮಿತ್ರರೇ, ಇದಿಷ್ಟು EVMನ ಕುರಿತಾಗಿ ಲೇಟೆಸ್ಟ್ ಡೆವಲಪ್ಮೆಂಟ್ಗಳು. ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.